ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಸಚಿವ ಪ್ರಿಯಾಂಕ್ ಖರ್ಗೆ ಸೈದ್ಧಾಂತಿಕ ಬದ್ಧತೆಯುಳ್ಳ ರಾಜಕಾರಣಿ. ಆ ಮರಿ ಖರ್ಗೆ ಮತ್ತೊಮ್ಮೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದ್ದಾರೆ. ಈ ಸಲ ಆರ್ಎಸ್ಎಸ್ಗೆ ಚೆನ್ನಾಗಿ ಗೂಟ ಇಡೋಕು ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಖರ್ಗೆ ಎಸೆದಿರುವ ಬಾಣ ಆರ್ಎಸ್ಎಸ್ಗೆ ಚೆನ್ನಾಗಿ ನಾಟಿದೆ ಕೂಡ. ಹಾಗಾಗಿ ಖರ್ಗೆ ಮೇಲೆ ಈಗ ಕೇಸರಿ ಪಾಳೆಯ ಮುಗಿಬಿದ್ದಿದ್ದಾರೆ. ಆದರೆ ಕಾಂಗ್ರೆಸ್ ಪಾಳೆಯ ಮಾತ್ರ ತುಟಿಗೆ ಗಮ್ ಹಾಕಿ ಕೂತ್ಕೊಂಡಿದೆ. ಒಬ್ರು ಖರ್ಗೆ ಮತ್ತೊಬ್ರು ಹರಿಪ್ರಸಾದ್ ಬಿಟ್ಟರೆ ಉಳಿದೆಲ್ಲ ಕಾಂಗ್ರೆಸ್ ದಿಗ್ಗಜರೆಲ್ಲ ಆರ್ಎಸ್ಎಸ್ ಹೆಸರೆತ್ತಕ್ಕೂ ಹಿಂದೇಟು ಹಾಕ್ತಾ ಇದ್ದಾರೆ. ಸಂಘ ಪರಿವಾರದ ಮಾತಿನ ದಾಳಿಗೆ ಪ್ರತ್ಯುತ್ತರ ಕೊಡದೆ ಅಡಗಿ ಕೂತಿದ್ದಾರೆ. ಇದು ಕಾಂಗ್ರೆಸ್ಸಿನ ಸೈದ್ಧಾಂತಿಕ ದಿವಾಳಿತನವನ್ನ ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದೆ. ವಿಷಯ ಏನಂದ್ರೆ, ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ ಹಾಗೆ ಪ್ರಿಯಾಂಕ್ ಖರ್ಗೆ ಈ ಪತ್ರ ಬರೆದಿರೋದು ಅಕ್ಟೋಬರ್ 4ನೇ ತಾರೀಕಿಗೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಸಮಯದಲ್ಲೇ ಅವರು ಈ ಪತ್ರವನ್ನ ಬರೆದಿದ್ರು. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವಂತೆ ಆಗ್ರಹಿಸಿದ್ರು. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರ ಅನುದಾನಿತ ಶಾಲೆಗಳಲ್ಲಿ, ಸರ್ಕಾರಿ ಮೈದಾನಗಳಲ್ಲಿ, ಸಾರ್ವಜನಿಕ ಪಾರ್ಕ್ಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪುರಾತತ್ವ ಇಲಾಖೆಯ ಸ್ಥಳಗಳಲ್ಲಿ, ಹೀಗೆ ಹಲವು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಶಾಖೆಯಾಗಲಿ, ಸಾಂಘಿಕ ಬೈಠಕ್ ಆಗಲಿ, ಅವರ ದೈಹಿಕ ಕಸರತ್ತುಗಳು, ಹೀಗೆ ಆರ್ಎಸ್ಎಸ್ ನಡೆಸುವ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಅವಕಾಶ ನೀಡಬಾರದು ಅನ್ನೋದು ಸಚಿವ ಖರ್ಗೆ ಅವರ ಮನವಿಯಾಗಿತ್ತು. ಅವರ ಪತ್ರದ ಮೇರೆಗೆ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನವನ್ನ ಕೊಟ್ಟಿದ್ರು. ಸಿಎಂ ಏನೋ ಸೂಚನೆಯನ್ನ ಕೊಟ್ಟಿದ್ದಾರೆ, ಆದರೆ ರಿಸಲ್ಟ್ ಏನು ಅಂತ ಗೊತ್ತಿಲ್ಲ. ಸಿಎಂ ನಿರ್ದೇಶನವನ್ನ ಅಧಿಕಾರಿ ವರ್ಗ ಪಾಲಿಸುತ್ತಿರುವಂತೆ ಕಂಡು ಬರ್ತಾ ಇಲ್ಲ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಈಗಲೂ ತನ್ನ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಸಮಯದಲ್ಲೇ ಪ್ರಿಯಾಂಕ್ ಖರ್ಗೆಯವರು ಬಿಟ್ಟಿರುವ ಈ ಬಾಣ ಸಂಘ ಪರಿವಾರಕ್ಕೆ ಸರಿಯಾಗಿ ಚುಚ್ಚಿದಂತಿದೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರಕ್ಕೆ ಮತ್ತು ಸಿಎಂ ಕೊಟ್ಟ ನಿರ್ದೇಶನಕ್ಕೆ ಸಂಘ ಪರಿವಾರ ಉರಿದು ಬಿದ್ದಿದೆ. ಗಾಯಗೊಂಡವರು ಹೇಗೆ ಅರಚಾಡ್ತಾರೋ ಅದೇ ರೀತಿ ಸಂಘ ಪರಿವಾರದವರು ಅರಚಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಿಂದ ಹಿಡಿದು ರಾಜ್ಯದ ವಿಪಕ್ಷ ನಾಯಕ, ಬಿಜೆಪಿ ಶಾಸಕರು, ಬಿಜೆಪಿ ನಾಯಕರು, ಸಂಘ ಪರಿವಾರಕ್ಕೆ ಸೇರಿದವರು ಖರ್ಗೆ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಮಾತಿನ ಮುಗಿಬಿದ್ದಿದ್ದಾರೆ. ತಾಕತ್ತಿದ್ರೆ ಸರ್ಕಾರಿ ಜಾಗಗಳಲ್ಲಿ ಸಂಘದ ಚಟುವಟಿಕೆಗಳನ್ನ ನಿಷೇಧ ಮಾಡಿ ತೋರಿಸಿ ಅಂತ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಸೇರಿದವರು ಸವಾಲು ಕೂಡ ಹಾಕ್ತಾ ಇದ್ದಾರೆ. ಅವರ ಚಾಲೆಂಜ್ ಕೂಡ ಸರಿಯಾಗಿಯೇ ಇದೆ. ಈ ಸರ್ಕಾರಕ್ಕೆ ನಿಜವಾಗಿಯೂ ತಾಕತ್ತಿದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಷೇಧ ಮಾಡಿ ತೋರಿಸಬೇಕು. ಆರ್ಎಸ್ಎಸ್ಗೆ ಏನು ಈ ದೇಶದಲ್ಲಾಗ್ಲಿ ಈ ರಾಜ್ಯದಲ್ಲಾಗ್ಲಿ ಸ್ಪೆಷಲ್ ಪವರ್ ಏನೂ ಇಲ್ಲ. ಅವರಿಗೆ ಬೇಕಾದಂತೆ ಸರ್ಕಾರಿ ಸ್ಥಳಗಳನ್ನು ಬಳಸಿಕೊಳ್ಳಲು ಅದೇನು ಅವರ ಸೊತ್ತಲ್ಲ. ಸರ್ಕಾರಿ ಸ್ಥಳಗಳೇನು ನಾಗ್ಪುರದವರು ಕೊಟ್ಟಿರುವ ಬಳುವಳಿಯಲ್ಲ. ಅದಕ್ಕೂ ಕೇಳುವವರಿದ್ದಾರೆ. ಸರ್ಕಾರಿ ಸ್ಥಳಗಳನ್ನು ಬಳಕೆ ಮಾಡೋದಿದ್ರು ಅದಕ್ಕೆ ನಿಯಮಗಳಿದೆ, ರೀತಿ ನೀತಿಗಳಿದೆ. ಅವೆಲ್ಲವನ್ನು ಗಾಳಿಗೆ ತೂರಿ ತಮಗೆ ಬೇಕಾದಂತೆ ಸರ್ಕಾರಿ ಸ್ಥಳಗಳನ್ನು ಬಳಸೋಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಆದರೆ ಆರ್ಎಸ್ಎಸ್ ಸರ್ಕಾರಿ ಸ್ಥಳಗಳನ್ನು ತಮಗೆ ಬೇಕಾದಂತೆ ಬಳಸ್ಕೊಳ್ತಾ ಇದೆ. ನಿಜಕ್ಕೂ ಅದು ಪ್ರಶ್ನಿಸಲೇಬೇಕಾಗಿದ್ದು. ಬೇಕಾಬಿಟ್ಟಿ ಸರ್ಕಾರಿ ಸ್ಥಳಗಳನ್ನು ಬಳಕೆ ಮಾಡೋದಕ್ಕೆ ನಿರ್ಬಂಧಗಳು ಕೂಡ ಹಾಕಬೇಕಾಗತ್ತೆ. ಅದನ್ನೇ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರೋದು. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕಾದ ಅಗತ್ಯ ಏನಿದೆ ಅಂತಾನೂ ಖರ್ಗೆಯವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಆರ್ಎಸ್ಎಸ್ ಸಂವಿಧಾನದ ಆಶಯವನ್ನ, ಅದರ ಮೌಲ್ಯಗಳನ್ನ ಗೌರವಿಸುವುದಿಲ್ಲ. ಆರ್ಎಸ್ಎಸ್ ಅಂದ್ರೆ ವಿಭಜನಕಾರಿ ಶಕ್ತಿ. ಆರ್ಎಸ್ಎಸ್ನ ಮೂಲಭೂತ ಸಿದ್ಧಾಂತ ಈ ದೇಶದ ಆತ್ಮಕ್ಕೆ ಹಾನಿ ಮಾಡುತ್ತೆ. ಆರ್ಎಸ್ಎಸ್ನ ಸಿದ್ಧಾಂತದಿಂದಲೇ ಭಾರತದಲ್ಲಿ ಕೋಮು ವಿಭಜನೆ ಹೆಚ್ಚಾಗಿರೋದು. ಆರ್ಎಸ್ಎಸ್ನ ಸಿದ್ಧಾಂತವೇ ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆಯುವಂತ ವಾತಾವರಣವನ್ನ ತಂದಿಟ್ಟಿರೋದು. ಹಾಗೆ ಅಂಬೇಡ್ಕರ್, ಗಾಂಧಿ, ನೆಹರು ಅವರಂತಹ ದಾರ್ಶನಿಕರನ್ನ ಬೇಕಾಬಿಟ್ಟಿ ನಿಂದಿಸುವ ಪ್ರವೃತ್ತಿ ಬೆಳೆಯಲು ಕೂಡ ಆರ್ಎಸ್ಎಸ್ ಕಾರಣ. ಇವೆಲ್ಲವನ್ನೂ ಖರ್ಗೆ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಮಕ್ಕಳು ಮತ್ತು ಯುವ ಸಮುದಾಯದ ಮೇಲೆ ಕೆಟ್ಟ ಪ್ರಭಾವ ಬೀರುವ ಮತ್ತು ಅದು ಸಮಾಜದ ಮೇಲೆ ಬೀರುವ ನಕಾರಾತ್ಮಕ ಪರಿಣಾಮಗಳನ್ನು ತಡೆಯಲು ಆರ್ಎಸ್ಎಸ್ ಅನ್ನ ನಿಯಂತ್ರಿಸುವ ಅಗತ್ಯ ಇದೆ ಅಂದಿದ್ದಾರೆ. ಸರ್ಕಾರಿ ಸ್ಥಳಗಳು ಅಂದ್ರೆ ಅಲ್ಲಿ ಸಂವಿಧಾನದ ಮೌಲ್ಯಗಳ ಪಾಲನೆಯಾಗಬೇಕು.
ಸರ್ಕಾರಿ ಸ್ಥಳಗಳಲ್ಲಿ ಏಕತೆ, ಸಮಾನತೆ, ಸಮಗ್ರತೆಯನ್ನ ಎತ್ತಿ ಹಿಡಿಯುವ ಉದ್ದೇಶಗಳ ಚಟುವಟಿಕೆಗಳಷ್ಟೇ ನಡೀಬೇಕಾಗಿದೆ. ಸಮಾಜವನ್ನ ವಿಭಜಿಸುವ, ಏಕತೆಯನ್ನ ಧ್ವಂಸಗೊಳಿಸುವ, ಅಸಮಾನತೆಯನ್ನ ಪೋಷಿಸುವ, ಸಮಗ್ರತೆಗೆ ಅಪಾಯಕಾರಿಯಾಗಿರುವ ಯಾವುದೇ ಸಂಘಟನೆಗಳ ಚಟುವಟಿಕೆ ನಡೆಯೋದಿದ್ರೂ ಅದನ್ನ ನಿರ್ಬಂಧಿಸಲೇಬೇಕು. ಹಾಗಾಗಿ ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನ ನಿರ್ಬಂಧಿಸಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳ ಬಳಿ ವಿನಂತಿಸಿಕೊಂಡಿರುವುದು ಸರಿಯಾಗಿಯೇ ಇದೆ. ಖರ್ಗೆಯವರ ಈ ನಿಲುವನ್ನ ನಾವು ಕೂಡ ಒಪ್ಪಿಕೊಳ್ತೇವೆ. RSS ನಡೆ ಮನುವಾದದ ಕಡೆ ಆಗಿರೋದ್ರಿಂದ, RSS ಗುರಿ ಸಂವಿಧಾನದ ವಿರೋಧಿಯಾಗಿರೋದ್ರಿಂದ ಸಚಿವ ಪ್ರಿಯಾಂಕ್ ಖರ್ಗೆಯವರ ಕೋರಿಕೆಗೆ ಸಂವಿಧಾನ ಪ್ರಿಯರು ಬೆಂಬಲ ಕೊಡಲೇಬೇಕಾಗತ್ತೆ. ಇದು ಯಾವತ್ತೂ ಆಗಬೇಕಾಗಿತ್ತು. ಸ್ವಾತಂತ್ರ್ಯ ನಂತರದಲ್ಲಿ RSSನ ಚಟುವಟಿಕೆಗಳಿಗೆ ಸರ್ಕಾರ ನಿರ್ಬಂಧ ವಿಧಿಸಿದಿದ್ರೆ ದೇಶದಲ್ಲಿ ಇಂದು ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಹೆಚ್ಚು ಕಾಲ ದೇಶವನ್ನಾಳಿದ ಕಾಂಗ್ರೆಸ್ ಪಕ್ಷಕ್ಕೆ ಸೈದ್ಧಾಂತಿಕ ಬದ್ಧತೆಯ ಕೊರತೆ ಇದ್ದಿದ್ದರಿಂದ, ಅವರ ತತ್ವ ಸಿದ್ಧಾಂತಗಳ ಜೊತೆ ರಾಜಿ ಮಾಡಿಕೊಂಡಿದ್ದರಿಂದ ಇಂದು ಈ ಪರಿಸ್ಥಿತಿ ಬಂದಿದೆ. ಒಬ್ರು ಈಗ ಹೇಳ್ತಾರೆ, ಮುಂದೆ ಕೇಂದ್ರದಲ್ಲಿ ಆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ RSS ಅನ್ನ ನಿಷೇಧ ಮಾಡ್ತೀವಿ ಅಂತ. ಈ ಮುಂಚೆ ಆ ಕೆಲಸ ಯಾಕೆ ಮಾಡಿಲ್ವೋ ಗೊತ್ತಿಲ್ಲ. ಈಗಲೂ ಅಷ್ಟೇ ಕಾಂಗ್ರೆಸ್ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಒಬ್ರು ರಾಹುಲ್ ಗಾಂಧಿ, ಮತ್ತೊಬ್ರು ಪ್ರಿಯಾಂಕ್ ಖರ್ಗೆ, ಮತ್ತೊಬ್ರು ಹರಿಪ್ರಸಾದ್ ಬಿಟ್ರೆ RSS ವಿರುದ್ಧ ಸ್ಪಷ್ಟ ನಿಲುವು ಹೊಂದಿರುವ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಕಂಡು ಬರ್ತಾ ಇಲ್ಲ. ಸದ್ಯ ಇಡೀ ಕೇಸರಿ ಪಾಳೆಯ ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಸವಾಲಿನ ಮೇಲೆ ಸವಾಲ್ ಹಾಕ್ತಾ ಇದ್ದಾರೆ. ಆದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡೋಕೆ ಕಾಂಗ್ರೆಸ್ ಪಾಳೆಯ ಹಿಂದೇಟು ಹಾಕ್ತಾ ಇದೆ. ಕಾಂಗ್ರೆಸ್ಸಿನ ಈ ಸೈದ್ಧಾಂತಿಕ ದಿವಾಳಿತನ ಯಾವ ಮಟ್ಟದಲ್ಲಿದೆ ಅಂದ್ರೆ, ಇಲ್ಲಿ ಖರ್ಗೆ ಬರೆದ ಪತ್ರದ ಬಳಿಕ ಸಮರ ನಡೀತಾ ಇದ್ರೆ, ಅಲ್ಲಿ ಖರ್ಗೆಯವರ ತವರು ಜಿಲ್ಲೆ ಕಲಬುರಗಿಯಲ್ಲಿ RSSನವರು ಕಾಂಗ್ರೆಸ್ ಶಾಸಕರೊಬ್ಬರ ಒಡೆತನದ ಶಾಲೆಯಲ್ಲೇ ಪಥಸಂಚಲನ ಮಾಡಿದ್ದಾರೆ, ಬೈಠಕ್ ಮಾಡಿದ್ದಾರೆ. ಅಫ್ಜಲಪುರ ಕಾಂಗ್ರೆಸ್ ಶಾಸಕ MY ಪಾಟೀಲ್ ಅವರ ಒಡೆತನದ ಮಹಾಂತೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಅನುದಾನಿತ ಶಾಲೆಯ ಆವರಣದಲ್ಲಿಯೇ RSSನ ಬೌದ್ಧಿಕ ಕಾರ್ಯಕ್ರಮ ನಡೆದಿದೆ. ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ RSS ಚಟುವಟಿಕೆ ನಡೆಯಲು ಅವಕಾಶ ಕೊಡಬಾರದು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ, ಅವರದೇ ಊರಿನ, ಅವರದೇ ಪಕ್ಷದ ಶಾಸಕರ ಒಡೆತನದಲ್ಲಿರುವ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ RSSನವರಿಗೆ ಲಾಠಿ ಬೀಸೋಕೆ ಅವಕಾಶ ಸಿಕ್ಕಿದೆ. ಇದಕ್ಕೇನನ್ನ ಹೇಳಿ? RSSಗೆ ಸ್ಥಳಾವಕಾಶ ಕೊಟ್ಟಿರುವ ಕಾಂಗ್ರೆಸ್ ಶಾಸಕರು MY ಪಾಟೀಲ್ರು ಹೇಳ್ತಾರೆ, RSS ದೇಶ ಕಟ್ಟುವ ಸಂಘಟನೆಯಲ್ಲ, ದೇಶ ಒಡೆಯುವ ಸಂಘಟನೆ ಅಂತ. ಹಾಗಿದ್ಮೇಲೆ ದೇಶ ಒಡೆಯುವ ಸಂಘಟನೆಗೆ ಯಾಕೆ ಅವಕಾಶ ಮಾಡಿಕೊಟ್ರಿ ಪಾಟೀಲ್ರೆ? ಇದು ಅವರ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಷ್ಟೇ. ಅವರಲ್ಲಿ ಸೈದ್ಧಾಂತಿಕ ಬದ್ಧತೆ ಇದ್ದಿದ್ರೆ, ಅವರು ತತ್ವ ಸಿದ್ಧಾಂತಗಳಿಗೆ ನಿಷ್ಠುರರಾಗಿದ್ದಿದ್ರೆ ಅವರ ಶಾಲೆಯಲ್ಲಿ RSSಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಹಾವು ಸಾಯಲೂಬಾರ್ದು, ಕೋಲು ಮುರಿಯಲೂಬಾರ್ದು ಅಂತಾರಲ್ಲ, ಹಾಗೆ ಎಲ್ಲ ಮುಗಿದ ಮೇಲೆ ತೇಪೆ ಹಚ್ಚುವ ಕೆಲಸ ಮಾಡ್ತಾರಷ್ಟೇ. ಕಾಂಗ್ರೆಸ್ಸಿನಲ್ಲಿ ಇಂಥ ನಾಯಕರು ಇರುವಾಗ ಅವರು RSS ವಿರುದ್ಧ ಮಾತಾಡ್ತಾರೆ ಅಂತ ಯಾರಾದರೂ ಭಾವಿಸ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಅಷ್ಟೇ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.